ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೈಮರಿ, ಹೈಸ್ಕೂಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. SSLCಯ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಆನ್ಸರ್ಸ್ಗಳು, ನೋಟ್ಸ್ಗಳು, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಇದ್ದಾವೆ. ಇಂದಿನ ವಿಡಿಯೋದಲ್ಲಿ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಟೆಕ್ಸ್ಟ್ ಬುಕ್ಗಳು 2024 ವರ್ಷದಲ್ಲಿ ರಿವೈಸ್ಡ್ ಆಗಿದ್ದಾವೆ. ಸೊ ಪಾರ್ಟ್ 1 ಟೆಕ್ಸ್ಟ್ ಬುಕ್ದಲ್ಲಿ 4ನೇ ಪದ್ಯ ಬರ್ತದೆ, ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ದ ಸಾಂಗ್ ಆಫ್ ಇಂಡಿಯಾ ಪದ್ಯದ ಒಂದು ಸಮ್ಮರಿಯನ್ನು ಏನು ಮಾಡೋಣ ಅಂತಂದರೆ ಈ ವಿಡಿಯೋದಲ್ಲಿ ನೋಡೋಣ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಖಂಡಿತವಾಗಿ ನಿಮ್ಮ ಪರೀಕ್ಷೆಯಲ್ಲಿ 4 ಅಂಕಕ್ಕೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಸರಿಯಾಗಿ ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ 4ಕ್ಕೆ 4 ಅಂಕಗಳನ್ನು ಪಡಿತೀರಿ. ಸೊ ತಡ ಮಾಡದೆ ಶುರು ಮಾಡೋಣ. ದ ಸಾಂಗ್ ಆಫ್ ಇಂಡಿಯಾ ಪದ್ಯದ ಸಮ್ಮರಿ. The poem The Song of India is a conversation between the poet V.K. Gokak and Mother India. The poet sings about the Himalaya in the north and 3 oceans in the south. Epics are the stories about the heroic deeds. Many historical stories are carving on the stones walls of temples. Soldiers guard our nations. The seers and prophets teach their valuable lessons. Poet praises dams, lakes, industries, shipbuilding yards. Hardworking Indians try to improve technology and raise India's global position in atomic science. Here, the night represents all sorrow. The sun god represents the hand that saves, and clear dawn represents the bright future and calmness and the good things. ಸೊ ಇಷ್ಟು ಏನಾಗಿತ್ತು ಅಂತಂದರೆ ದ ಸಾಂಗ್ ಆಫ್ ಇಂಡಿಯಾದು ಸಮರಿ ಇತ್ತು. ವೆರಿ ಸಿಂಪಲ್ ಇದೆ. ಒಂದು 8 ಸಾಲುಗಳಿದ್ದಾವೆ. ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ನಿಮಗೆ 4ಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ.